ಓಂ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಜಕರ್ತೃಭ್ಯೋ ಷರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಆತ್ಮನ ಸ್ವರೂಪವನ್ನು ಮೀರಿ ಅದಕ್ಕಿಂತ ಬೇರೆಯ ಸ್ವರೂಪವನ್ನು ಯಾರೂ ಕೂಡ ಪಡೆಯೋದಕ್ಕೆ ಆಗೋದಿಲ್ಲ. ಸರ್ವಾತ್ಮಕವಾದಂತಹ ಬ್ರಹ್ಮನನ್ನು ಯಾರೂ ಕೂಡ ಮೀರಲಿಕ್ಕೆ ಆಗೋದಿಲ್ಲ ಅಂತ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಾಗೆ ಪ್ರಾಣನಿಗೆ ಆಧಿದೈವಿಕ ಮತ್ತು ಆಧ್ಯಾತ್ಮಿಕ ಹೇಳತಕ್ಕಂಥ ಎರಡು ರೂಪ ಇರುತ್ತೆ. ಆಧಿದೈವಿಕ ರೂಪಕ್ಕೆ ವಾಯು ಅಂತ ಹೆಸರು, ಆಧ್ಯಾತ್ಮಿಕ ರೂಪಕ್ಕೆ ಪ್ರಾಣ ಅಂತಲೇ ಹೆಸರು. ಸೂರ್ಯ ಹುಟ್ಟೋದು ಮತ್ತು ಮುಳುಗೋದು ಈ ವಾಯುದೇವನ ಅನುಗ್ರಹದಿಂದಲೇ. ವಾಯುವು ಕ್ರಿಯಾರೂಪನಾದ್ದರಿಂದ ಅವನಿಂದ ಸೂರ್ಯನ ಚಲನೆ ಉಂಟಾಗುತ್ತೆ. ಸೂರ್ಯ ಅಂತ ಹೇಳಿರೋದು ಇಲ್ಲಿ ಉಪಲಕ್ಷಣಕ್ಕಾಗಿ. ಛಾಂದೋಗ್ಯದಲ್ಲಿ ಇದರ ಪರಿಕಲ್ಪನೆ ಬರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಲ್ಲಿ ಸಂವರ್ಗ ವಿದ್ಯೆ ಹೇಳತಕ್ಕಂಥದ್ದನ್ನು ಹೇಳುವಾಗ ಸೂರ್ಯ, ಅಗ್ನಿ, ಚಂದ್ರ ಮತ್ತು ನೀರು ಎಲ್ಲವೂ ಕೂಡ ವಾಯು ನಿಮಿತ್ತವಾಗಿಯೇ ತಮ್ಮ ತಮ್ಮ ಕ್ರಿಯೆಯಲ್ಲಿ ತೋರ್ತಾ ಇರ್ತವೆ ಅಂತ ಹೇಳಲಾಗಿದೆ. ಸೃಷ್ಟಿಕಾಲದಲ್ಲಿ ವಾಯುವಿನಿಂದಲೇ ಹೊರಕ್ಕೆ ಬಂದು ಪ್ರಳಯ ಕಾಲದಲ್ಲಿ ವಾಯುವಿನಲ್ಲಿಯೇ ಸೇರುತ್ತವೆ. ಹಾಗಾಗಿ ವಾಯುವನ್ನು ಬ್ರಹ್ಮದ ಪರಿಮರ ಅಂತಲೂ ಕೂಡ ಐತರೇಯ ಬ್ರಾಹ್ಮಣದಲ್ಲಿ ವರ್ಣಿಸಿದ್ದಾರೆ. ಇದರಂತೆ ಅಧ್ಯಾತ್ಮವಾದಂತಹ ಪ್ರಾಣದಲ್ಲಿಯೇ ವಾಕ್ಕು, ಚಕ್ಷುಸ್ಸು, ಶ್ರೋತ್ರ ಮತ್ತು ಮನಸ್ಸು ಎಲ್ಲವೂ ಕೂಡ ಸೇರಿಕೊಳ್ತವೆ. ಅದರಿಂದಲೇ ಹೊರಕ್ಕೆ ಬರುತ್ತವೆ, ಅದರಲ್ಲೇ ಸೇರಿಕೊಳ್ತವೆ. ಹೀಗೆ ಒಳಗಿರತಕ್ಕಂತಹ ವಾಗಾದಿಕರಣಗಳು, ವಾಕ್ಕು, ಚಕ್ಷುಸ್ಸು, ಶ್ರೋತ್ರ, ಮನಸ್ಸು ಮುಂತಾದ ಕರಣಗಳು, ಆಧಿದೈವಿಕವಾದಂತಹ ಅಗ್ನಿಯಾದಿಗಳು ಕೂಡ ಪ್ರಾಣನ ಅಥವಾ ವಾಯುವಿನ ವಶವಾಗಿಯೇ ಉದಯಾಸ್ತಗಳನ್ನು ಹೊಂದುತ್ತಾ ಇರೋದರಿಂದ, ಹೇಗೆ ಒಂದು ಗಾಡಿ ಇದೆ ಅಂತಾದರೆ ಗಾಡಿಯ ಚಕ್ರದ ಗುಂಬದಲ್ಲಿ, ಗಾಡಿಯ ಚಕ್ರದ ಮಧ್ಯದಲ್ಲಿ ಒಂದು ಎತ್ತಿನ ಗಾಡಿ ಇದೆ ಅಂತ ಆದರೆ ಆ ಎತ್ತಿನ ಗಾಡಿಗೆ ಇರತಕ್ಕಂತಹ ಚಕ್ರ ಏನಿದೆಯೋ, ಚಕ್ರದ ಮಧ್ಯದ ಗುಂಬ ಗೋಲಾಕಾರದ ಏನು ವಸ್ತುವಿದೆಯೋ ಆ ವಸ್ತುವಿನಲ್ಲೇ ಎಲ್ಲ ಆ ಚಕ್ರದ ಎಲ್ಲ ಕೋಲುಗಳು ಕೂಡ ಹೀಗೆ ಒಟ್ಟಿಗೆ ಬಂದು ಸೇರಿಕೊಳ್ತವೆಯೋ, ಹಾಗೆಯೇ ಅಗ್ನಿಯಾದಿ ಎಲ್ಲ ಆಧಿದೈವಿಕ ಕರಣಗಳು, ಸೂರ್ಯ, ಅಗ್ನಿ, ಚಂದ್ರ, ನೀರು ಎಲ್ಲವೂ ಕೂಡ, ಹಾಗೆ ವಾಗಾದಿಕರಣಗಳು, ವಾಕ್ಕು, ಚಕ್ಷುಸ್ಸು, ಶ್ರೋತ್ರ, ಮನಸ್ಸು ಮುಂತಾದವುಗಳು ಎಲ್ಲವೂ ಕೂಡ ಪ್ರಾಣನ ಅಧೀನವಾಗಿಯೇ ಇರ್ತವೆ. ಪ್ರಾಣನು ಬ್ರಹ್ಮಕ್ಕಿಂತ ಅತಿರಿಕ್ತನಲ್ಲದೆ ಅವ್ಯಾಕೃತೋಪಾಧಿಯುಳ್ಳಂತಹ ಬ್ರಹ್ಮದಿಂದ ಹೊರತೋರಿಕೊಳ್ಳುತ್ತಾ ಇರತಕ್ಕವನಾದ್ದರಿಂದ ಈ ಬ್ರಹ್ಮವೂ ಕೂಡ ಸರ್ವಾತ್ಮಕ ಅಂತ ಆಯಿತು. ಹಾಗಾಗಿ ಅದನ್ನು ಬಿಟ್ಟು ಯಾವುದೊಂದು ಕೂಡ ಇಲ್ಲವೇ ಇಲ್ಲ. ಈ ಪ್ರಾಣನೇ ಬ್ರಹ್ಮ, ಬ್ರಹ್ಮನೇ ಪ್ರಾಣ. ಇಂತಹ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಅವನಲ್ಲಿಯೇ ಸೇರಿಕೊಂಡಿರ್ತವೆ. ಇಂತಹ ಬ್ರಹ್ಮನೇ ಪ್ರಾಣ ಅಥವಾ ಹಿರಣ್ಯಗರ್ಭ ಅಥವಾ ವಿರಾಟ್ ಪುರುಷ ಮುಂತಾದ ನಾಮಗಳಿಂದ ಕರೆಯಲಾಗಿದೆ. ಈ ಎಲ್ಲವೂ ಕೂಡ ಪರಬ್ರಹ್ಮವೇ ಅಂತ ಮಂತ್ರಗಳು ಹೇಳ್ತಾ ಇವೆ. ನಮಸ್ಕಾರ. ಓಂ